ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಈಸಿಯಾದ ಮತ್ತು ಸೂಪರ್ ಟೇಸ್ಟಿಯಾದ ಬನ್ ಮಸ್ಕ ಮಾಡೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ಬನ್ ಮಸ್ಕ ಚಹಾ ಜೊತೆ ಮಾತ್ರ ಅಲ್ಲ, ಬಾದಾಮ್ ಹಾಲು ಜೊತೆನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮನೆಯಲ್ಲೇ ಇರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಕೆಫೆ ಸ್ಟೈಲ್ ಬನ್ ಮಸ್ಕ ಮಾಡೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಬಾದಾಮ್ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಆಗಲೇ ಹಾಲನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಈ ಬಿಸಿ ಹಾಲಿಗೆ ಬಾದಾಮ್ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ನಾನು ಈ ಹಾಲಿಗೆ 4 ಸ್ಪೂನು ಬಾದಾಮ್ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬಾದಾಮ್ ಪೌಡರ್ ಇಲ್ಲ ಅಂದರೆ ನೀವು ಬಾದಾಮಿನ ನೆನೆಸಿಟ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಬಾದಾಮ್ ಪೌಡ್ರ್ ಹೇಗೆ ಮಾಡೋದು ಅನ್ನೋದನ್ನು ನನಗೆ ಹೇಳ್ತೀನಿ. ಒಂದು ಮಿಕ್ಸಿ ಜಾರ್ಗೆ 10 ಬಾದಾಮ್ ತೊಗೊಳ್ಳಿ, 3 ಗೋಡಂಬಿ ತೊಗೊಳ್ಳಿ, 6 ಪಿಸ್ತಾ ತೊಗೊಂಡು 1 ಟೇಬಲ್ ಸ್ಪೂನು ಶುಗರು, ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಹಾಕಿ, ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಇಷ್ಟು ಪುಡಿ ಮಾಡಿಕೊಂಡ್ರೆ ಬಾದಾಮ್ ಪೌಡರ್ ರೆಡಿಯಾಗಿರುತ್ತೆ. ಈ ರೆಡಿಯಾಗಿರೋ ಬಾದಾಮ್ ಪೌಡರನ್ನು ನೀವು ಬಿಸಿ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ಬಾದಾಮ್ ಹಾಲು ರೆಡಿಯಾಗಿರುತ್ತೆ. ನಾನು ಪೌಡರ್ ಮಾಡ್ಕೊಳ್ಳುವಾಗ ಅರಿಶಿನ ಹಾಕಿರಲಿಲ್ಲ. ಸೊ ನಾನು ಈಗ ಹಾಲಿಗೆ ಸ್ವಲ್ಪ ಅರಿಶಿನನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನನಗೆ ಸ್ವಲ್ಪ ಸ್ವೀಟ್ ಕೂಡ ಜಾಸ್ತಿ ಬೇಕು ಅಂತ ನಾನಿಲ್ಲಿ ಎಕ್ಸ್ಟ್ರಾ 2 ಸ್ಪೂನು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ ಆ್ಯಡ್ ಮಾಡೋದ್ರಿಂದ ಬಾದಾಮ್ ಹಾಲಿಗೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಅರಿಶಿನ, ಶುಗರು ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಲು ಬಿಸಿ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಹಾಲು ಬಿಸಿ ಆದಮೇಲೆ ಬಾದಾಮ್ ಹಾಲು ರೆಡಿಯಾಗಿರುತ್ತೆ. ಹಾಲು ಚೆನ್ನಾಗಿ ಬಿಸಿ ಆದಮೇಲೆ ಇದು ಸಂಪೂರ್ಣವಾಗಿ ತಣ್ಣಗಾಗೋ ತನಕ ಬಿಡಬೇಕು. ಸಂಪೂರ್ಣವಾಗಿ ತಣ್ಣಗಾದರೆ ಮಾತ್ರ ಬನ್ ಮಸ್ಕಾಗೆ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಬನ್ನಿಗೆ ಬೇಕಾದ ಬಟರ್ನ ರೆಡಿ ಮಾಡ್ಕೊಳ್ಳೋಣ. ಕೆಲವೊಬ್ಬರಿಗೆ ಬಟರ್ ಜೊತೆ ಹಾಲು ಎಲ್ಲ ಜಾಸ್ತಿ ಇಷ್ಟ ಆಗಲ್ಲ, ಮತ್ತು ಕೆಲವರಿಗೆ ಬಟರ್ ಕೂಡ ಇಷ್ಟ ಆಗಲ್ಲ. ಅಂಥವ್ರು ಕೂಡ ಒಮ್ಮೆ ಈ ರೆಸಿಪಿನ ಟೇಸ್ಟ್ ಮಾಡಿ ನೋಡಿ. ಈ ಬನ್ ಮಸ್ಕಾದಲ್ಲಿ ಬಟರ್ ಜಾಸ್ತಿ ಇದೆ ಅಂತ ಅನಿಸೋದೇ ಇಲ್ಲ. ನಾನು ಈ ಬಟರ್ನ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಪೂನಲ್ಲೇ. ಸ್ವಲ್ಪ ಮೆಲ್ಟ್ ಆಗಲಿ ಅಂತ. ಕ್ರೀಮ್ ಟೆಕ್ಸ್ಚರ್ ಬಂದರೆ ಸಾಕು. ಅಷ್ಟು ಮೆಲ್ಟ್ ಆದರೆ ಈ ಬನ್ ಮಸ್ಕಾಗೆ ಸಾಕಾಗುತ್ತೆ. ಹಾಗೆ ನಾನು ಇದಕ್ಕೆ 2 ಸ್ಪೂನು ಶುಗರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಟರ್ ಮತ್ತು ಶುಗರ್ ಪೌಡರ್ 2 ಕ್ಲೀನಾಗಿ ಮಿಕ್ಸ್ ಆದರೆ ಬನ್ ಮಸ್ಕ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾ ಹೋದ ಹಾಗೆ ಬಟರು ಮೆಲ್ಟಾಗಿ ಶುಗರ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಿಕ್ಸ್ ಮಾಡ್ತಾ ನಮಗೆ ಅದು ಕ್ರೀಮ್ ಟೆಕ್ಸ್ಚರ್ ಬರುತ್ತೆ. ಈ ಥರ ಕ್ರೀಮ್ ಟೆಕ್ಸ್ಚರ್ ಬಂದರೆ ನಮಗೆ ಬನ್ ಮೇಲೆ ಅಪ್ಲೈ ಮಾಡೋಕ್ಕೂ ಚೆನ್ನಾಗಿ ಆಗುತ್ತೆ. ನಾನು ಇದನ್ನು ಸುಮಾರು 1 ನಿಮಿಷ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾನೆ ಬಟರು ಮೆಲ್ಟ್ ಆಯಿತು. ಮೆಲ್ಟ್ ಆದಮೇಲೆ ಈ ಥರ ಕ್ರೀಮ್ ಟೆಕ್ಸ್ಚರ್ ಬಂದಿದೆ. ನನಗೆ ಇಷ್ಟು ಬಂದರೆ ಸಾಕು. ಬನ್ನಿಗೆ ಅಪ್ಲೈ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ. ಈ ಬಟರ್ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಬಾದಾಮ್ ಹಾಲು ಕೂಡ ಬಿಸಿಯಾಗಿರುತ್ತೆ. ಹಾಗೆ ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾಗೋ ತನಕ ಬಿಟ್ಬಿಡಬೇಕು. ತಣ್ಣಗಾದಮೇಲೆ ನಾವು ಇದನ್ನು ಬನ್ ಜೊತೆ ಸರ್ವ್ ಮಾಡಬೇಕು.
ನಾನು ಮಾಡ್ಕೊಂಡಿರೋ ಈ ಬಟ್ಟರಲ್ಲಿಂದ 3 ಬನ್ಗಳನ್ನು ಮಾಡ್ಕೊಳ್ಬೋದು. ನಾನು ಈಗ ಒಂದು ಬನ್ನನ್ನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಬನ್ನನ್ನು 2 ಭಾಗಗಳಾಗಿ ಕಟ್ ಮಾಡ್ಕೊಬೇಕು. ಹಾಗೆ ಬನ್ನನ 2 ಭಾಗಗಳಿಗೂ ನಾವು ಮಾಡ್ಕೊಂಡಿರೋ ಬನ್ ಮತ್ತು ಶುಗರ್ ಮಿಕ್ಸ್ನ ನೀಟಾಗಿ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನಾನೀಗ ಹಾಕ್ಕೊಂಡಿದ್ದೀನಲ್ಲ ಈ ಥರ ಹಾಕ್ಕೊಂಡ್ರೆ ಸಾಕು. ಹಾಗೆ 2 ಭಾಗಗಳನ್ನು ಮತ್ತೆ ಸೇರಿಸಿ ಅದನ್ನು 4 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ 4 ಪೀಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ತಿನ್ನೋಕ್ಕೂ ಈಸಿ ಆಗುತ್ತೆ ಮತ್ತು ಬಾದಾಮ್ ಹಾಲು ಬನ್ನೊಳಗಡೆ ಚೆನ್ನಾಗಿ ಹೋಗಿ ಸೇರಿಕೊಳ್ಳುತ್ತೆ. ಆಮೇಲೆ ಒಂದು ಬೌಲನ್ನು ತಗೊಂಡು ನಾವು ಕಟ್ ಮಾಡ್ಕೊಂಡಿರೋ ಬನ್ನನ್ನು ಬೌಲಲ್ಲಿ ಇಟ್ಬಿಟ್ಟು ಬನ್ನು ಡಿಪ್ ಆಗೋ ಥರ ನಾವು ಆಗಲೇ ಮಾಡಿಟ್ಕೊಂಡಿರೋ ಬಾದಾಮ್ ಹಾಲನ್ನು ಹಾಕಿ ಇಡಬೇಕು. ಆಮೇಲೆ ಗಾರ್ನಿಷ್ಗೆ ಅಂತ ಕಟ್ ಮಾಡ್ಕೊಂಡಿರೋ ಆಲ್ಮಂಡ್ಸನ್ನು ಈ ಥರ ನೀಟಾಗಿ ಹಾಕ್ಕೊಂಡ್ರೆ ಬನ್ ಮಸ್ಕ್ ವಿತ್ ಬಾದಾಮ್ ಮಿಲ್ಕು ರೆಡಿಯಾಗಿರುತ್ತೆ. ಇದನ್ನು ನಾನು ಟೇಸ್ಟ್ ಮಾಡಿ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಮಸ್ತ್ ಸಾಫ್ಟ್ ಟೆಕ್ಸ್ಚರ್ ಇತ್ತು ಮತ್ತು ಬಟರ್ ಫ್ಲೇವರು ಚೆನ್ನಾಗಿ ಬರ್ತಾಯಿತ್ತು. ಬಾದಾಮ್ ಮಿಲ್ಕ್ ರಿಚ್ನೆಸ್ಸು ಚೆನ್ನಾಗಿ ಈ ಡಿಶಲ್ಲಿ ಇತ್ತು. ಹಾಗೆ ಎಲ್ಲ ಕಂಬೈನ್ ಆಗಿ ಸೂಪರಾಗಿ ಟೇಸ್ಟ್ ಕೊಡ್ತಾಯಿತ್ತು. ಇದು ಮಕ್ಕಳಿಂದ ದೊಡ್ಡವರವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ತುಂಬ ಈಸಿಯಾಗಿರೋದ್ರಿಂದ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಈ ಥರ ಟೇಸ್ಟಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.